ಎಲ್ಲರನ್ನೂ ನಮ್ಮ ನಿಸರ್ಗ ಕಿಚನ್ಗೆ ಸ್ವಾಗತಿಸುತ್ತಾ, ಕೂದಲು ಉದುರುವಿಕೆ ಸಮಸ್ಯೆ ಮತ್ತು ದೇಹದ ಅನೇಕ ಸಮಸ್ಯೆಗಳನ್ನು ಮನೆಯಿಂದೇ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ನಾನು ಮೊದಲನೇದಾಗಿ ತೋರಿಸ್ತಾ ಇರೋವಂಥದ್ದು ಪಪ್ಪಾಯ ಹಣ್ಣು. ವಾರಕ್ಕೆ 2-3 ದಿನ ನಾವು ತಿನ್ಬೋದು. ಖರ್ಚು ಕಮ್ಮಿಯಾಗಿರೋವಂಥ ಹಣ್ಣಾಗಿರುತ್ತೆ ಅದು. ಮತ್ತು ಕ್ಯಾರೆಟ್ ಹಾಗೆಯೇ ನಾನೀಗ ಹೇಳೋವಂಥ ತರಕಾರಿಗಳೆಲ್ಲನ ಹಸಿದಾಗೂ ತಿನ್ಬೋದು ಅಥವಾ ಬೇಯಿಸ್ಕೊಂಡು ತಿನ್ಬೋದಾಗಿರುತ್ತೆ. ಕ್ಯಾರೆಟ್ ಆದಮೇಲೆ ಇದು ಕುಕುಂಬರ್ ಹಸಿದಾಗಿ ಹಾಗೆ ತಿನ್ನಬೇಕು. ಜೊತೆಗೆ ಬೀನ್ಸು ಹಾಗೆಯೇ ನಾವು ಹಸಿದಾಗೇ ತಿನ್ಬೋದು. ಕಿಡ್ನಿಗೆಲ್ಲ ತುಂಬ ಒಳ್ಳೆಯದು. ಬೀಟ್ರೂಟಲ್ಲಿ ಮೆಗ್ನೀಷಿಯಮ್ ಜಾಸ್ತಿ ಇರೋದ್ರಿಂದ ಅದು ಕೂದಲಿನ ಸಮಸ್ಯೆಯನ್ನು ಪರಿಹಾರ ಮಾಡುತ್ತೆ. ಪ್ರತಿದಿನ ಪ್ರೋಬಯೋಟಿಕ್ ಆಗಿ ನಾವು ಮಜ್ಜಿಗೆನ 1/4 ಲೀಟರ್ ಅಷ್ಟಾದರೂ ಕುಡಿಲೇಬೇಕಾಗುತ್ತೆ. ಮತ್ತು ಬೆಟ್ಟದ ನೆಲ್ಲಿಕಾಯಿ ಸಿಕ್ಕಷ್ಟು ನಾವು ವಾರಕ್ಕೊಂದು 2-3 ದಿನಕ್ಕಾದರೂ ಒಂದೊಂದು ತಿಂತಾ ಬಂದ್ವಿ ಅಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕೋಲ್ಡ್ ಆಗುತ್ತೆ ಅಂದರೆ ಶೀತ ಹಿಡಿಯುತ್ತೆ ಅನ್ನೋರು ಬಿಸಿನೀರಲ್ಲಿ ಕಷಾಯ ಥರ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದಾಗುತ್ತೆ. ಇದು ಬ್ರಾಹ್ಮಿ ಮತ್ತು ಇದು ಭೃಂಗರಾಜನ ಫಸ್ಟ್ ತೋರಿಸ್ತಾ ಇದ್ದೀನಿ. ಭೃಂಗರಾಜನ ನಾವು ತಲೆಯಲ್ಲಿ ಎಣ್ಣೆಯಾಗಿ ಹಚ್ಕೊಳ್ಳೋಕೆ ಬದಲು ನಾವು ಆಂತರಿಕವಾಗಿ ಪಲ್ಯ ಥರ ಮಾಡ್ಕೊಂಡು ತಿಂದ್ವಿ ಅಂತಂದರೆ ತುಂಬಾ ಒಳ್ಳೆಯದಾಗುತ್ತೆ. ರಕ್ತ ಶುದ್ಧೀಕರಣದ ಜೊತೆಗೆ ರಕ್ತದ ಕಣಗಳನ್ನು ಅಂದರೆ RBC ಅಂತ ಹೇಳ್ತೀವಲ್ಲ ಅದನ್ನು ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀರು ಬ್ರಹ್ಮಿ ಅಂತ ಹೇಳ್ತಾರೆ, ಅಂದರೆ ಭೃಂಗರಾಜ, ಬ್ರಾಹ್ಮಿ ಮತ್ತು ನೀರು ಬ್ರಹ್ಮಿ ಅಂತ. ಬ್ರಾಹ್ಮಿ ಗಿಡದಲ್ಲೇ ತುಂಬ ವೆರೈಟೀಸ್ ಇದ್ದಾವೆ. ಅದರಲ್ಲಿ ಒಂದೆಲಗ ಮತ್ತು ನೀರು ಬ್ರಹ್ಮಿ ತುಂಬ ಒಳ್ಳೆಯದಾಗಿರುತ್ತೆ. ಮತ್ತು ಮೆಂತ್ಯನ ನೆನೆಸ್ಬಿಟ್ಟು ಡೈಲಿ 1 ಸ್ಪೂನ್ ತಿಂದ್ವಿ ಅಂದರೆ ಯಥೇಚ್ಛವಾದಂತಹ ಆರೋಗ್ಯ ಗುಣಗಳು ಅದರಲ್ಲಿ ಇದೆ. ನಮ್ಮ ಹೆಲ್ತನ್ನು ಕಾಪಾಡುತ್ತೆ. ಸೊಪ್ಪನ್ನು ಹಾಗೆಯೇ ಮಶ್ರೂಪ್ ಥರ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು. ಪಾಲಕನ್ನು ಹಾಗೆಯೇ ಅದರಲ್ಲಿ ಕ್ಯಾಲ್ಶಿಯಮ್ ಮತ್ತು ಮೆಗ್ನೀಷಿಯಮ್ ಇರೋದರಿಂದ ನಮ್ಮ ಬೋನ್ಸ್ಗೆಲ್ಲ ತುಂಬ ಒಳ್ಳೆಯದು. ಮತ್ತು ದಾಸವಾಳದ ಹೂವನ್ನು ಟೀ ಕಾಫಿ ಕುಡಿಯೋಕ್ಕೆ ಬದಲು ನಾವು ಈ ದಾಸವಾಳದ ಹೂವಿನ ಜೊತೆಗೆ ಜೀರಿಗೆ ಮೆಣಸು ಅಂಥದನ್ನೆಲ್ಲ ಹಾಕಿ ಕಷಾಯ ಮಾಡಿ ಕುಡಿದ್ವಿ ಅಂತಂದರೆ ತುಂಬ ಒಳ್ಳೆಯದು. ಸಡನ್ಲಿ ತಿಂತಾ ಇರೋ ವಿಷಯ ಬಿಟ್ಬಿಟ್ಟು ಇದೇನು ಈ ಥರ ತೋರಿಸ್ತಾರಲ್ಲ ಅಂತ ಹೆದರ್ಕೊಬೇಡಿ. ಇದು 1 ವರ್ಷದಿಂದ ನನ್ನ ಮತ್ತು ನನ್ನ ಮಗಳಿಗೆ ಉದುರಿರೋ ಅಂಥ ಕೂದಲು. ಅಂದರೆ ನನಗೆ ಯಾಕೆ ಇಷ್ಟು ಕೂದಲು ಉದುರಿತು, ಇಷ್ಟೆಲ್ಲ ಡೀಟೈಲಾಗಿ ಡಾಕ್ಟ್ರ್ ಥರ ಅದು ಇದು ಅಂತ ಹೇಳ್ತಾರಲ್ಲ ಅಂತ ಅಂದ್ಕೊಬೇಡಿ. ಇದು ನನಗೆ ಅವೇರ್ನೆಸ್ ಇಲ್ಲ, ಇದರ ತಿಳುವಳಿಕೆ ಇರಲಿಲ್ಲ. ಅಂದರೆ ಈ ಹಣ್ಣುಗಳದ್ದು ತರಕಾರಿಗಳು ತಿನ್ನೋ ಅಂಥ ತಿಳುವಳಿಕೆ ಇಲ್ಲದಾಗ ಇದು ಹುಷಾರಿಲ್ದಂಗೆ ಆಗಿ ಇಷ್ಟು ಕೂದಲು 1 ವರ್ಷದಲ್ಲಿ ಉದುರಿದೆ. ನನ್ನ ಮಗಳಿಗೆ ಸ್ಟಡಿ ಸ್ಟ್ರೆಸ್ಸು, ಹೋಗಿ ಬರೋದು, ಪೊಲ್ಯೂಷನ್ನು, ಅದರಿಂದ ಕೂದಲು ಉದುರೋಕ್ಕೆ ಶುರು ಆಯಿತು. ಆವಾಗಲೇ ಮನೆಯಲ್ಲೇ ನಾವು ಮಾಡ್ಕೊಬೋದು ಅಂತ ನಾವು ಈ ಕೆಲವೊಂದು ಪರಿಹಾರ ಮಾಡಿ ಕೂದಲು ಉದುರುವಿಕೆಯನ್ನು ಅವಾಯ್ಡ್ ಮಾಡಿ ಈಗ ಕೂದಲು ನಮ್ಮ ಮೊದಲು ಥರನೇ ತುಂಬ ಚೆನ್ನಾಗಿ ಬೆಳೆಯೋಕ್ಕೆ ಶುರು ಆಗಿದೆ. ಇದು ಹೇರ್ ಆಯಿಲ್ ಹಾಗೆಯೇ ನಾವು ಬೇರೆ ಬೇರೆ ಹೇರ್ ಆಯಿಲ್ನ ಕಂಪ್ನಿ ಬೇಸ್ಡ್ ಅವೆಲ್ಲ ತಗೊಂಡು ಹಾಕಬೇಕು ಅಂತೇನಿಲ್ಲ. ಮನೆಯಲ್ಲೇ ಕೊಬ್ಬರಿ ಎಣ್ಣೆಗೆ ಕರಿಬೇವಿನ ಸೊಪ್ಪು, ಮೆಂತ್ಯ ಮತ್ತು ಇನ್ನೊಂದು ಕೆಲವೊಂದು ಸೊಪ್ಪುಗಳನ್ನೆಲ್ಲ ಹಾಕಿ ಕುದಿಸಿ ಇಟ್ಕೊಂಡ್ವಿ ಅಂದರೆ ಸಾಕಾಗುತ್ತೆ. ಮತ್ತು ಸ್ನಾನ ಮಾಡೋದಕ್ಕೆ ನಾವು ಹೇರ್ ಪ್ಯಾಕನ್ನು ಒಂದು ಮಾಡಿ ಇಟ್ಕೊಬೋದು ವಾರಕ್ಕೊಂದು ಸರಿ ಅಂತ. ಅದಕ್ಕೆ ಅಂಟುವಾಳ ಮತ್ತು ಶೀಕಾಕಾಯಿ ತುಂಬ ಇಂಪಾರ್ಟೆಂಟು. ಅದರ ಜೊತೆಗೆ ಕೆಲವೊಂದು ಕಾಳುಗಳನ್ನು ಮತ್ತು ಹೂಗಳನ್ನು, ಮೇಯ್ನಾಗಿ ದಾಸವಾಳದ ಹೂವನ್ನೆಲ್ಲ ಒಣಗಿಸ್ಬಿಟ್ಟು ಅದರ ಎಲೆ ಹೂವನ್ನೆಲ್ಲ ಒಣಗಿಸಿ ನಾವು ಪೌಡರ್ ಮಾಡಿ ಇಟ್ಕೊಂಡು ವಾರಕ್ಕೊಂದು ಸರಿ ಮೊಟ್ಟೆಯ ಬಿಳಿ ಭಾಗದ ಜೊತೆಗೆ ಇದನ್ನು ಹಾಕಿ ಮಿಕ್ಸ್ ಮಾಡಿ ಹಚ್ಕೊಂಡು ಒಂದು ಅರ್ಧ ಅವರ್ ಬಿಟ್ಟು ಸ್ನಾನ ಮಾಡಿದ್ವಿ ಅಂದರೆ ಕೂದಲಿನ ಎಲ್ಲ ಸಮಸ್ಯೆಗಳು ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ. ಯಾರಿಗೆಲ್ಲ ಈ ಹೇರ್ ಪ್ಯಾಕ್ ಮತ್ತು ಹೇರ್ ಆಯಿಲ್ ಎಲ್ಲ ಮಾಡೋಕ್ಕಾಗಲ್ಲ ಅನ್ನೋರು, ನಾನು ತುಂಬ ವರ್ಷದಿಂದ ಈ ಹೇರ್ ಪ್ಯಾಕ್, ಹೇರ್ ಆಯಿಲ್, ಶಾಂಪು ಎಲ್ಲ ಮಾಡೋದ್ರಲ್ಲಿ ಇದ್ದೀನಿ. ಅವಶ್ಯಕತೆ ಇರೋರು ಸ್ಕ್ರೀನಲ್ಲಿ ಕಾಣಿಸೋ ಅಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಖರೀದಿಸ್ಕೊಬಹುದು. ಇದನ್ನು ನಾವು ಪ್ರತಿನಿತ್ಯ ಮನೆಯಿಂದ ಈ ಪ್ರಿಕಾಷನ್ಸನ್ನೆಲ್ಲ ತಗೊಂಡ್ವಿ ಅಂತಂದ್ರೆ ನಮ್ಮ ಆರೋಗ್ಯ ಬರೀ ಕೂದಲು ಉದುರೋ ಸಮಸ್ಯೆ ಅಂತಲೇ ಅಲ್ಲ, ಬೇರೆ ಸಮಸ್ಯೆಗಳೂ ಕಮ್ಮಿ ಆಗ್ತಾ ಬರುತ್ತೆ. ಅಂದರೆ ಸೊಪ್ಪುಗಳು, ತರಕಾರಿಗಳು ಮತ್ತು ಹಣ್ಣುಗಳು, ನಾನು ಹೇಳಿರೋಂಥ ಐಟಮ್ಸ್ ಎಲ್ಲನೂ ಕಮ್ಮಿ ರೇಟಲ್ಲಿ ಸಿಗೋವಂಥದ್ದೇ. ಅಂದರೆ ನಮ್ಮ ಮಧ್ಯಮ ವರ್ಗದವರು, ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳ್ತೀವಲ್ಲ, ಅಂಥವರು ಸಹ ಯೂಸ್ ಮಾಡೋ ಅಂಥದ್ದನ್ನು ಹೇಳ್ತಾ ಇದ್ದೀನಿ. ಅದನ್ನೆಲ್ಲ ನಾವು ಯೂಸ್ ಮಾಡ್ತಾಯಿದ್ವಿ ಅಂದರೆ
ನಮ್ಮ ಆರೋಗ್ಯದ ಜೊತೆಗೆ ಕೂದಲು ಉದುರುವಿಕೆ ಸಮಸ್ಯೆಯನ್ನು ಹೋಗಲಾಡಿಸಿ ಕೂದಲು ಸೊಂಪಾಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಹೇರ್ ಆಯಿಲ್, ಹೇರ್ ಪ್ಯಾಕೆಲ್ಲ ನಮ್ಗೆ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ, ನಾವು ಡ್ಯೂಟಿಗೆ ಹೋಗ್ತೀವಿ, ಈ ಥರ ಪೌಡರ್ಸ್ ಎಲ್ಲ ಮಾಡಿ ಟೈಮ್ ಇಲ್ಲ ಅನ್ನೋರು ಕಾಂಟ್ಯಾಕ್ಟ್ ಮಾಡಿದ್ರಿ ಅಂದರೆ ಈ ಸ್ಕ್ರೀನಲ್ಲಿ ಕಾಣಿಸೋಂಥ ನಂಬರ್ಗೆ ನಾವೇ ಮನೆಗೆ ಕಳಿಸ್ಕೊಡ್ತೀವಿ. ಇದನ್ನು ಕೊರಿಯರ್ ಮೂಲಕ ಕಳಿಸ್ಕೊಡ್ತೀವಿ. ಇದೆಲ್ಲನೂ ತುಂಬ ಚೆನ್ನಾಗಿ ಇರುವಂಥ ಐಟಮ್ಸ್. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ನಮ್ಮ ನಿಸರ್ಗ ಕ್ರಿಯೇಷನ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೆಲ್ಲ ಹೇಗೆ ಮಾಡೋದು ಅಂತ ಡೀಟೈಲಾಗಿ ಶಾರ್ಟ್ಸ್ ಆಗಿ ವೀಡಿಯೋಸ್ ಆಗಿ ನಾನು ಹಾಕಿದ್ದೀನಿ. ಒಂದು ಸರಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರಿ ಅಂದರೆ ಗೊತ್ತಾಗುತ್ತೆ ನಿಮಗೆ.